Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ELP ಇಂಗ್ಲೀಷ್ ಲ್ಯಾಂಗ್ವೇಜ್ ಪೆಡಾಲಜಿಯ ಸೆಕೆಂಡ್ ಸೆಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಫಸ್ಟ್ ಸೆಷನ್ನ ಒಂದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಫ್ ಯು ವಾಂಟ್ ಟು ವಾಚ್ ಇಟ್, ಪ್ಲೀಸ್ ಗೋ ಆ್ಯಂಡ್ ಕ್ಲಿಕ್ ಆನ್ ದ ಲಿಂಕ್ ಆ್ಯಂಡ್ ಆಫ್ಟರ್ ವಾಚಿಂಗ್ ದ್ಯಾಟ್ ಪ್ಲೀಸ್ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಆ ವಿಡಿಯೋನ ನೋಡಿದಾದಮೇಲೆ ದಯವಿಟ್ಟು ಇದನ್ನು ನೋಡಿರಿ, ಯಾಕಂದರೆ ಇಟ್ಸ್ ಅ ಕಂಟಿನ್ಯೂಯೇಷನ್ ಇರೋದ್ರಿಂದ. ಸೊ ದಿಸ್ ಈಸ್ ಪ್ಯೂರ್ಲಿ ಫಾರ್ TET, HSTR, GPSTR, NVS, KVS ಎಲ್ಲ TGT ಅಥವಾ PRT, PGT ಇಂಗ್ಲೀಷ್ ಟೀಚರ್ ಆಗಬೇಕಂತ ಹೇಳಿ ಅಂದ್ಕೊಂಡಿದ್ದವ್ರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಕ್ಲಾಸು. ಓಕೆ, ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಹಾಲಿಡೇಸ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್. ಹಾಲಿಡೇ ಅನ್ನೋರು ಯಾರಪ್ಪ ಅಂತಂದರೆ ಒಬ್ಬ ಲಿಂಗ್ವಿಸಿಸ್ಟು, ಭಾಷಾಶಾಸ್ತ್ರಜ್ಞ. ಅವರು ಒಂದು ಭಾಷೆಯ ಕಾರ್ಯಗಳು ಯಾವುವು, ಫಂಕ್ಷನ್ಸ್ ಆಫ್ ದ ಲ್ಯಾಂಗ್ವೇಜ್ ಯಾವುವು ಅಂಥೇಳಿ ಅವರೊಂದು ಬುಕ್ನಲ್ಲಿ ಬರೆದಿರುವಂಥದ್ದು. ದಟ್ ಈಸ್ ಪಬ್ಲಿಷ್ ಇನ್ 1975. ಸೊ ಅವುಗಳನ್ನು ನಾನು ನಿಮ್ಮ ಮುಂದಕ್ಕೆ ತೊಗೊಂಬರಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀನಿ ಇವತ್ತು. ಸೊ ಅದಕ್ಕಿಂತ ಮುಂಚೆ ಐ ವಾಂಟ್ ಎವ್ರಿಬಡಿ ಟು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡ್ರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಲ್ ಗೋ ಫಾರ್ವರ್ಡ್. ಓಕೆ, ಇವತ್ತಿನ ಇದರೊಳಗೆ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ 7 ಫಂಕ್ಷನ್ಗಳನ್ನು ನೋಡ್ತಾ ಇದ್ದೀವಿ. ಓಕೆ, ಹಾಲಿಡೇ ಅವರ ಥಿಯರಿ ಪ್ರಕಾರ ಅವ್ರು ಕೊಟ್ಟಿರುವಂಥ 7 ಫಂಕ್ಷನ್ಸ್ ಯಾವುದಪ್ಪ ಅಂತಂದರೆ ಇನ್ಸ್ಟ್ರುಮೆಂಟಲ್, ರೆಗ್ಯುಲೇಟರಿ, ಇಂಟ್ರಾಕ್ಷನಲ್, ಪರ್ಸ್ನಲ್, ಹ್ಯೂರಿಸ್ಟಿಕ್, ಇಮ್ಯಾಜಿನೇಟಿವ್ ಆ್ಯಂಡ್ ರೆಪ್ರೆಸೆಂಟೇಷನಲ್ ಫಂಕ್ಷನ್ಸ್. ಓಕೆ, ಒಂದೊಂದೇ ನೋಡ್ತಾ ಇವಾಗ ಹೋಗೋಣ. ಇನ್ಸ್ಟ್ರುಮೆಂಟಲ್ ಫಂಕ್ಷನ್ ಅಂದರೆ ಏನು? ಓಕೆ, ಸಿ ಲ್ಯಾಂಗ್ವೇಜ್ ಯೂಸ್ಡ್ ಟು ಸ್ಯಾಟಿಸ್ಫೈ ನೀಡ್ಸ್ ಆ್ಯಂಡ್ ಡಿಸೈರ್ಸ್. ಅಂದರೆ ಭಾಷೆಯನ್ನು ಬಳಸ್ಕೊಂಡು ನಮಗೆ ಬೇಕಾದಂಥ ಕೆಲಸಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಮಾಡ್ಕೊತೀವಿ. ಸೊ ಅದಕ್ಕೆ ಇದು ಭಾಷೆಯ ಮೊದಲನೇ ಕಾರ್ಯ ಯಾವುದಪ್ಪ ಅಂತಂದರೆ ಇನ್ಸ್ಟ್ರುಮೆಂಟಲ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಇಫ್ ಯು ವಾಂಟ್ ಸಮಥಿಂಗ್, ಅವಾಗ ನೀವೇನು ಮಾಡ್ಬೋದು, ಬೈ ದ ಲ್ಯಾಂಗ್ವೇಜ್ ಯು ಕ್ಯಾನ್ ಗೆಟ್ ಇಟ್. ನಿಮಗೇನು ಬೇಕಲ್ಲ ಅದನ್ನು ನೀವು ಭಾಷೆಯ ಮುಖಾಂತರ ಪಡಿಬೋದು. ಐ ವಾಂಟ್ ಮಿಲ್ಕ್ ಆ್ಯಂಡ್ ದ ಟಾಯ್. ನನಗೆ ಮಿಲ್ಕ್ ಬೇಕು ಮತ್ತು ಟಾಯ್ ಬೇಕು. ಇಟ್ಸ್ ಎ ಎಕ್ಸಾಂಪಲ್. ಸೊ ನಾವೇನು ಮಾಡಿದ್ದೀವಿ, ಯೂಸ್ ಟು ಎಕ್ಸ್ಪ್ರೆಸ್ ವಾಂಟ್ಸ್ ಆ್ಯಂಡ್ ನೀಡ್ಸ್. ಭಾಷೆ ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ನೆಸೆಸಿಟಿಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ನ ಕೊಟ್ಟಾಗಿದೆ, ಐ ವಾಂಟ್ ಮ್ಯಾಟ್ ಮಿಲ್ಕ್. ಓಕೆ, ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಗಳನ್ನ ನಾವು ನೋಡ್ಬೋದಿಲ್ಲ. ನೆಕ್ಸ್ಟ್, ಸೊ ದಟ್ ಈಸ್ ದ ಒನ್. ಸೊ ನೆಕ್ಸ್ಟ್ ಫಂಕ್ಷನ್, ಐ ಥಿಂಕ್ ಇನ್ಸ್ಟ್ರುಮೆಂಟಲ್ ಫಂಕ್ಷನ್ ಅಂದರೆ ಏನಂತ ಎಲ್ಲರಿಗೂ ಅರ್ಥ ಇದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಫಂಕ್ಷನ್ ಏನಪ್ಪ ಅಂತಂದರೆ ರೆಗ್ಯುಲೇಟರಿ ಫಂಕ್ಷನ್. ಸೊ ಭಾಷೆಯ ಮುಖಾಂತರ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ವಿ ಕ್ಯಾನ್ ರೆಗ್ಯುಲೇಟ್ ದ ಪೀಪಲ್. ನಮ್ಮ ಸರೌಂಡಿಂಗನ್ನು ನಾವು ಭಾಷೆ ಮುಖಾಂತರ ಏನು ಮಾಡ್ಬೋದಪ್ಪ ಅಂತಂದರೆ ಕಂಟ್ರೋಲ್ ಮಾಡ್ಬೋದು. ರೆಗ್ಯುಲೇಟ್ ಇಸ್ ನಥಿಂಗ್ ಬಟ್ ಕಂಟ್ರೋಲ್. ರೆಗ್ಯುಲೇಟರಿ ಫಂಕ್ಷನ್ ಒಂದು ಭಾಷೆದು ಏನಪ್ಪ ಅಂತಂದ್ರೆ ಡೂ ಆ್ಯಸ್ ಐ ಟೆಲ್ ಯು. ನಾ ಏನು ಹೇಳ್ತೀನಿ ಆ ರೀತಿ ಮಾಡು ಅಂತ ನನಗೆ. ಓಕೆ, ಲ್ಯಾಂಗ್ವೇಜ್ ಯೂಸ್ ಟು ಕಂಟ್ರೋಲ್ ಆರ್ ಇನ್ಫ್ಲೂಯೆನ್ಸ್ ಅದರ್ ಬಿಹೇವಿಯರ್ ಅಂತ. ಓಕೆ, ಸೊ ಇಲ್ಲಿ ರೆಗ್ಯುಲೇಟರಿ ಫಂಕ್ಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತಂದರೆ, ನಾವು ಕಮಾಂಡ್ ಮತ್ತು ಇನ್ಸ್ಟ್ರಕ್ಷನ್ಗೆ ಕೊಡೋದ್ರ ಮುಖಾಂತರ ಜನರನ್ನು ನಮ್ಮ ಮುತ್ತಲ್ ಇರುವಂಥವ್ರನ್ನ ನಾವೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಲೈಕ್ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಅ ಟೀಚರ್ who is in the classroom and students are making hell out of noise. So there what they can do, so teacher can give a instruction, stop talking ಅಂತೇಳಿ. ಸೊ ದಟ್ ಸ್ಟಾಪ್ ಟಾಕಿಂಗ್ ಅನ್ನೋದು ದಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಏನು ಅದನ್ನು ವರ್ಡನ್ನು ಅಟರ್ ಮಾಡ್ತೀವಿ, ದಟ್ ವರ್ಡ್ ಕಂಟ್ರೋಲ್ಸ್ ದ ಎಂಟೈರ್ ಸರ್ಕಮ್ಟೆನ್ಸಸ್. ಸುತ್ತಮುತ್ತಲಿರುವಂಥ ಎಲ್ಲ ಒಂದು ಸರ್ಕಮ್ಟೆನ್ಸನ್ನು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಕಂಟ್ರೋಲ್ ಮಾಡ್ತೈತಿ. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ದ ಸೆಕೆಂಡ್ ಫಂಕ್ಷನ್ ಆಫ್ ದ ಲ್ಯಾಂಗ್ವೇಜ್ ಈಸ್ ರೆಗ್ಯುಲೇಟರಿ ಫಂಕ್ಷನ್ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಇಂಟ್ರಾಕ್ಷನಲ್ ಫಂಕ್ಷನ್. ಆ್ಯಸ್ ಯು ಆಲ್ ನೋ ದ್ಯಾಟ್ ಇಂಟ್ರಾಕ್ಷನ್ ಮೀನ್ಸ್ ಕಮ್ಯುನಿಕೇಷನ್. ಓಕೆ, ನಾವು ನಮ್ಮ ಒಂದು ಥಾಟ್ಸ್ಗಳನ್ನು, ಐಡಿಯಾಸ್ಗಳನ್ನು, ವ್ಯೂಗಳನ್ನು ವಿ ಕ್ಯಾನ್ ಹ್ಯಾವ್ ಅ ಟಾಕ್ ವಿತ್ ಅದರ್ಸ್ ಅಲ್ಲ, ಅದನ್ನು ಇಂಟರಾಕ್ಷನ್ ಅಂತ ನಾವಿಲ್ಲಿ ಕರಿತೀವಿ. ಯೂಸ್ ಟು ಕ್ರಿಯೇಟ್ ಅ ಮೇಂಟೈನ್ ಫ್ರೆಂಡ್ಶಿಪ್. ಓಕೆ, ಎಕ್ಸಾಂಪಲ್ ಏನಪ್ಪ, ಭಾಷೆನ ಯಾವುದಕ್ಕೆ ಬಳಸ್ಬೋದಪ್ಪ ಅಂತಂದ್ರೆ ಜನರೊಂದಿಗೆ ಬೆರೆಯುವುದಕ್ಕೆ. ಓಕೆ, ಸೊ ಯು ನೋ ದ್ಯಾಟ್. ಐ ಹೋಪ್ ಇಟ್ ಈಸ್ ಅ ವೆರಿ ಈಸಿ ಒನ್. ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ನಾವು. ನೋಡಿರಿ, ಎಕ್ಸಾಂಪಲ್ ಏನಂದರೆ ಹಾಯ್, ಹೌ ಆರ್ ಯು ಅಂತ ನಾವು ಇಂಟ್ರಾಕ್ಷನ್ ಮಾಡೋದಕ್ಕೆ ನಾವೇನೋ ಭಾಷೆನ ಬಳಸ್ತೀವಿ ಅಂತ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ಸ್ನಲ್ ಫಂಕ್ಷನ್. ಓಕೆ, ನಮ್ಮ ಲ್ಯಾಂಗ್ವೇಜ್ ಯೂಸ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್, ಎಮೋಷನ್ಸ್ ಆ್ಯಂಡ್ ಐಡೆಂಟಿಟಿ. ನಮ್ಮ ಬಗ್ಗೆ ನಾವು ಮಾತಾಡೋದಕ್ಕೆ, ನಮ್ಮ ವಿಚಾರಗಳನ್ನ ಶೇರ್ ಮಾಡೋದಕ್ಕೆ
ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಭಾಷೆಯನ್ನು ಬಳಸ್ಕೋಬೋದು. ಅದು ಭಾಷೆಯ ಒಂದು ಕಾರ್ಯ, ಅದಕ್ಕೆ ದಟ್ ಈಸ್ ದಿ ಪರ್ಸ್ನಲ್ ಯೂಸ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಏನಪ್ಪ ಅಂದ್ರೆ ಹ್ಯೂರಿಟಿಕ್ ಫಂಕ್ಷನ್ ಅಂದರೆ ಲ್ಯಾಂಗ್ವೇಜ್ ಯೂಸ್ ಟು ಲರ್ನ್, ಡಿಸ್ಕವರ್ ಆ್ಯಂಡ್ ಎಕ್ಸ್ಪ್ಲೋರ್ ದ ವರ್ಲ್ಡ್. ಭಾಷೆ ನಮಗೆ ಏನು ಮಾಡ್ತೈತಪ್ಪ ಅಂತಂದ್ರೆ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡುವುದಕ್ಕೆ, ಹೊಸದನ್ನು ಕಲಿಯುವುದಕ್ಕೆ, ಡಿಸ್ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ಓನ್ಲಿ ಥ್ರೂ ದಿ ಲ್ಯಾಂಗ್ವೇಜ್. ಇಮ್ಯಾಜಿನ್, ಈಗ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದವನು ಇದ್ದೇನೆ. ಓಕೆ, ನಾನು ನಾಗಾಲ್ಯಾಂಡಿಗೆ ಹೋಗಬೇಕಾಗಿತ್ತು. ಸೊ ಇಫ್ ಐ ನೋ ಇಂಗ್ಲೀಷ್, ನಾಗಾಲ್ಯಾಂಡಲ್ಲಿ ಎಲ್ಲ ಜನ ಆಲ್ಮೋಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಇಂಗ್ಲೀಷನ್ನು ಮಾತಾಡ್ತಾರೆ. ನಾನು ಹೋದಾಗ ಆ ಜಾಗನ, ಆ ಪ್ಲೇಸನ್ನು ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಐ ನೋ ಲ್ಯಾಂಗ್ವೇಜ್, ದೆನ್ ಐ ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಸೊ ಇನ್ನೂ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡ್ಬೋದಪ್ಪ ಅಂತಂದ್ರೆ ವಿ ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ದಿ ಲ್ಯಾಂಗ್ವೇಜ್. ಲ್ಯಾಂಗ್ವೇಜನ್ನು ಹೆಂಗೆ ತೊಗೋಬೋದಪ್ಪ ಅಂತಂದರೆ ಯು ಕ್ಯಾನ್ ರೀಡ್ ಅ ಬುಕ್ ಟು ನೋ ಅಬೌಟ್ ಸಮಥಿಂಗ್. ಯಾವುದಾದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಾದಾಗ ಪುಸ್ತಕಗಳನ್ನು ಓದೋದ್ರ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಅದು ಆ ಒಂದು ಪರ್ಟಿಕ್ಯುಲರ್ ಫಾರಿನ್ ಕಾನ್ಸೆಪ್ಟ್ ಬಗ್ಗೆ ನಾವೇನು ಮಾಡ್ಬೋದು, ಅರ್ಥ ಮಾಡ್ಕೋಬೋದು ಅಂಥೇಳಿ. ಸೊ ದಟ್ ಈಸ್ ದ ಹ್ಯೂರಿಟಿಕ್ ಫಂಕ್ಷನ್ ಆಫ್ ದಿ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಮ್ಯಾಜಿನೇಟಿವ್ ಫಂಕ್ಷನ್. ನೋಡಿರಿ, ಸೊ ಇಮ್ಯಾಜಿನೇಟಿವ್ ಫಂಕ್ಷನ್ ಅಪ್ಪ ಅಂತಂದಾಗ ದಿಸ್ ಈಸ್ ದ ಮೋಸ್ಟ್ ಪವರ್ಫುಲ್ ಫಂಕ್ಷನ್ ಆಫ್ ದ ಲ್ಯಾಂಗ್ವೇಜ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಈ ಒಂದು ಇಮ್ಯಾಜಿನೇಟಿವ್ ಫಂಕ್ಷನ್ ಏನು ಮಾಡ್ತೈತಪ್ಪ ಅಂತಂದ್ರೆ ನಮ್ಮ ಲ್ಯಾಂಗ್ವೇಜು ನಮ್ಮ ಇಮ್ಯಾಜರಿಯನ್ನು ಜಾಸ್ತಿ ಮಾಡ್ತೈತಿ. ಯಾಕಂದ್ರೆ ಅದರ ಥ್ರೂ ನಾವೇನು ಮಾಡಪ್ಪ ಅಂತಂದ್ರೆ ನಮ್ಮದೇ ಆದಂಥ ಒಂದು ಕ್ರಿಯೇಟಿವ್ ವರ್ಲ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಸೂಪರ್ ಹೀರೋಯಿನ್ಸ್ ಸ್ಟೋರಿಗಳನ್ನ ನೀವು ಕೇಳಿರ್ಬೋದು. ದೇ ಆಲ್ ಆರ್ ಮೇಡ್, ಎಲ್ಲ ಹೊಸ ಸ್ಟೋರಿಗಳು, ಯೂನಿಕ್ ಸ್ಟೋರಿಗಳು ಭಾಷೆಯಿಂದನೇ ನಾವು ಹೊರಗೆ ಬಂದಿರುವಂಥದ್ದು ಅಂತ ಹೇಳ್ತೇನೆ ಇಲ್ಲಿ. ಓಕೆ, ಏನು ಮಾಡ್ತಿದ್ದಪ್ಪ ಅಂದರೆ ಭಾಷೆ ನಮ್ಮ ಕ್ರಿಯೇಟಿವಿಟಿ ಮತ್ತು ಇಮ್ಯಾಜಿನೇಷನ್ ಪವರನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೆ ಇಮ್ಯಾಜಿನೇಟಿವ್ ಫಂಕ್ಷನ್ ಅಂತ ಹೇಳ್ಬೋದು. ಓಕೆ, ನಾವು ಲಾಸ್ಟ್ ಏನಪ್ಪ ಅಂತಂದ್ರೆ ರೆಪ್ರೆಸೆಂಟೇಷನಲ್ ಫಂಕ್ಷನ್ ಅಂಥೇಳಿ. ಐ ಹ್ಯಾವ್ ಗಾಟ್ ಸಮಥಿಂಗ್ ಟು ಟೆಲ್ ಯು. ಲ್ಯಾಂಗ್ವೇಜ್ ಯೂಸ್ ಟು ಶೇರ್ ಇನ್ಫಾರ್ಮೇಷನ್, ಫ್ಯಾಕ್ಟ್ಸ್ ಆ್ಯಂಡ್ ಐಡಿಯಾಸ್. ಓಕೆ, ಈಗ ನೋಡ್ರಿ, ರೆಪ್ರೆಸೆಂಟೇಷನ್ ಅಂದಾಗ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಯೂಸ್ ಫಾರ್ ಡಿಸ್ಕ್ರೈಬಿಂಗ್, ರಿಪೋರ್ಟಿಂಗ್ ಆರ್ ಎಕ್ಸ್ಪ್ಲೇನಿಂಗ್. ಭಾಷೆಯನ್ನು ಬಳಸ್ಕೊಂಡು, ಈಗ ನೋಡ್ರಿ, ಒಂದು ವಸ್ತು ಐತಿ, ಅದ್ರ ಮೇಲೆ ನಾವು ಕೂಡ್ಬೋದು. ಭಾಷೆ ಏನು ಮಾಡೈತಿ, ಅದಕ್ಕೊಂದು ಹೆಸರು ಕೊಟ್ಟೈತಿ. ದಟ್ ಹೆಸರು ಕೊಟ್ಟಿದ್ದಕ್ಕೆ ನಾವೇನೀವಪ್ಪ ಅಂದ್ರೆ ರೆಪ್ರೆಸೆಂಟೇಷನಲ್ ಫಂಕ್ಷನ್ ಅಂತ ಕರೆಯತ್ತೀವಿ. ಕುರ್ಚಿ ಅಂದ್ರೆ ಇದೆ, ಬೋರ್ಡ್ ಅಂದ್ರೆ ಇದೆ, ಚೇರ್ ಅಂದ್ರೆ ಇದೆ, ನಾವು ಟೀಚರ್ ಅಂದರೆ ಇವರೇ ಅಂಥೇಳಿ ಏನಾಗತ್ತೈತಿ, ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಅದಕ್ಕೆ ದಟ್ ಈಸ್ ದಿ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ದಿ ಲ್ಯಾಂಗ್ವೇಜ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಗೋಯಿಂಗ್ ಟು ದ ನೆಕ್ಸ್ಟ್. ಓಕೆ, ಸೊ ಹಿಯರ್ ಫೈನಲಿ ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಈ ಒಂದು ಶಾರ್ಟ್ ಕ್ಲಾಸ್ನೊಳಗೆ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಹಾಲಿಡೇಸ್ ಅವರ 7 ಫಂಕ್ಷನ್ಸ್ ಆಫ್ ದ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಂಡಿವಿ. ಕ್ವಿಕ್ಕಾಗಿ ನೀವು ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕಪ್ಪ ಅಂತಂದರೆ ಪರ್ಸ್ನಲ್, ರೆಗ್ಯುಲೇಟರಿ, ದಟ್ ಈಸ್ ರೆಗ್ಯುಲೇಟರಿ, ಇಂಟ್ರಾಕ್ಷನಲ್, ಇಮ್ಯಾಜಿನೇಟಿವ್ ಅಂಥೇಳಿ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಅವುಗಳನ್ನ ನೆನಪಿಟ್ಕೋಬೋದು. ಓಕೆ, ಇಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಬರುವಂಥ ಚಾನ್ಸಸ್ಸು ಜಾಸ್ತಿ ಇದ್ದಾವೆ. ಯಾಕಪ್ಪ ಅಂತಂದರೆ ನಿಮಗೇನು ಮಾಡ್ಬೋದಪ್ಪ ಅಂತಂದರೆ ಭಾಷೆಯ ಒಂದಿಷ್ಟು ಫಂಕ್ಷನ್ಸ್ಗಳನ್ನ ಕೊಟ್ಟು ಯಾವುದು ಭಾಷೆಯ ಫಂಕ್ಷನ್ ಅಲ್ಲ ಅಂತ ಕೇಳ್ಬೋದಾದಂಥ ಒಂದು ಚಾನ್ಸ್ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಇಲ್ಲಿ. ಸೊ ಅದಕ್ಕೆ ಈವನ್ ಆನ್ ದಿಸ್ ಕಾನ್ಸೆಪ್ಟ್ ಆಲ್ಸೋ ನಾವೇನು ಹೇಳಿದ್ದೇನಲ್ಲ 500 MCQಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಫ್ಟರ್ ಎಂಡ್ ಆಫ್ ಎಂಟೈರ್ ಸಿಲೆಬಸ್ ಆಫ್ ಇಂಗ್ಲೀಷ್ ಪೆಡಾಗಜಿ ನಾವೇನು ಮಾಡ್ತಾ ಇದ್ದೀವಿ, 500 MCQಗಳನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಈ 500 MCQಸ್ಗಳು ಎಲ್ಲಿಂದ ಬರ್ತಾ ಇದ್ದವಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ TET, ಆಮೇಲೆ CTET, ಆಮೇಲೆ HSTR, GPSTR, NVS, KVS ಈ ಎಲ್ಲ ಎಕ್ಸಾಮ್ಗಳಲ್ಲಿ ಪ್ರೀವಿಯಸ್ ಇಯರ್ ಆಗಿ ಬಂದಂಥ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆಗೆ ಗ್ಯಾದರ್ ಮಾಡಿಬಿಟ್ಟು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಒಂದು ಕ್ವಿಜ್ ಥರ ಮತ್ತೊಂದು ಸೆಷನ್ನ ತೊಗೊಂಬರ್ತಾ ಇದ್ದೇನೆ. ಸೊ ದಟ್ ಈಸ್ ದ ಮೋಸ್ಟ್ ಅವೈಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಸೆಷನ್ ವಿಲ್ ಬಿ. ಸೊ ಅದಕ್ಕೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಪ್ಪ ಅಂತಂದರೆ ನಮ್ಮ ಹೊಸ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫೈ ಆಗೇ ಆಗ್ತೈತೆ ಅಂತೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.